ಹೀಗಾಗಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದೆ. ಈ ಹಿನ್ನೆಲೆ ಜಲಾಶಯದಿಂದ 30 ಗೇಟ್ಗಳ ಮೂಲಕ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. 1 ಲಕ್ಷದಿಂದ 1.5 ಲಕ್ಷದವರೆಗೆ ನೀರನ್ನು ರಿಲೀಸ್ ಮಾಡಲಾಗಿದೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಸುರಿತಾ ಇರುವ ನಿರಂತರ ಮಳೆಯಿಂದ ನಾರಾಯಣಪುರ ಜಲಾಶಯದ ಒಳಹರಿವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ 2.5 ಲಕ್ಷ ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ಪರಿಣಾಮವಾಗಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರ ಸೇತುವೆ ಮುಳುಗಡೆಯ ಭೀತಿ ಶುರುವಾಗಿದೆ. ಹೀಗಾಗಿ ಕೊಳ್ಳೂರು ಸೇತುವೆ ಸೇರಿ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಸುಶೀಲಾ ಬಿ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತುಂಗಭದ್ರಾ ಜಲಾಶಯದ ಗೇಟ್ಗಳಿಗೆ ಲೈಟಿಂಗ್ ವಿದ್ಯುತ್ ದೀಪಗಳಿಂದ ಜಗಮಗಿಸ್ತಾ ಇರುವ ಕ್ರಸ್ಟ್ ಗೇಟ್ಗಳು 30 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಸಲಾಗ್ತಾ ಇದ್ದು, ಕ್ರಸ್ಟ್ ಗೇಟ್ಗಳಿಂದ ನದಿಗೆ ನೀರು ಬಿಟ್ಟ ನೀರಿನ ದೃಶ್ಯ ನೋಡುವುದಕ್ಕೆ ಮನಮೋಹಕವಾಗಿದೆ. ನಡೆದಿದೆ. ಮೈನ್ಸ್ ಖಾಲಿ ಮಾಡಿ ತೆರಳುವ ವೇಳೆ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಉತ್ತರ ಕನ್ನಡ ಜಿಲ್ಲೆ ಶಿರೂರು ಭೂಕುಸಿತ ಪ್ರಕರಣ ಸಂಬಂಧ ತಮಿಳುನಾಡು ಮೂಲದ ಶರವಣನ್ ಮೃತದೇಹದ ಗುರುತು ಪತ್ತೆಯಾಗಿದೆ. ಡಿಎನ್ಎ ಪರೀಕ್ಷೆಯಲ್ಲಿ ಮೃತದೇಹದ ಗುರುತು ಪತ್ತೆಯಾಗಿದೆ. ಜುಲೈ 16ರ ಘಟನೆಯಲ್ಲಿ ಶರವಣನ್ ನಾಪತ್ತೆಯಾಗಿದ್ದ. ಬೀದರ್ನಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಎಡಬಿಡದೆ ಸುರಿತಾ ಇರುವ ಮಳೆಯಿಂದ ಜಿಲ್ಲೆಯಲ್ಲಿ ಬರೋಬ್ಬರಿ 190ಕ್ಕೂ ಅಧಿಕ ಮನೆಗಳು ಕುಸಿತಗೊಂಡಿವೆ. ಜೊತೆಗೆ ನಿರಂತರ ಮಳೆಯಿಂದ ದೈನಂದಿನ ಕೆಲಸಕ್ಕೆ ತೆರಳುವವರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆ ಕರ್ನಾಟಕದಲ್ಲಿ ಅಪಾಯ ಸೃಷ್ಟಿಸಿದೆ. ಈ ಮಹಾ ಮಳೆಗೆ ಘಟಪ್ರಭಾ ಕೃಷ್ಣಾ ನದಿ ಭರ್ತಿಯಾಗಿ ಮೈತುಂಬಿ ಹರಿತಾ ಇದೆ. ಅದರಲ್ಲೂ ಬಾಗಲಕೋಟೆ ಜನರಲ್ಲಿ ಆತಂಕ ಮೂಡಿಸ್ತಾ ಇದೆ. ಮಳೆಗೆ ಕೃಷ್ಣಾ ಘಟಪ್ರಭಾ ನದಿ ಅಬ್ಬರ ಜೋರಾಗಿದ್ದು, ನದಿ ತೀರದಲ್ಲಿ ಪ್ರವಾಹ ಆತಂಕ ಎದುರಾಗಿದೆ. ಹಳೆ ಬಾಗಲಕೋಟೆ ನದಿ ತೀರದ ಜನರಿಗೆ ಹಾವು ಚೇಳುಗಳ ಭಯ ಶುರುವಾಗಿದೆ. ಇದಕ್ಕಿಂತ ಹೆಚ್ಚಾಗಿ ಡೆಂಗಿ ಭೀತಿ ಇರುವುದರಿಂದ ಸೊಳ್ಳೆಗಳ ಕಾಟವೂ ಕೂಡ ಹೆಚ್ಚಾಗಿದೆ. ಸ್ಥಳದಲ್ಲಿ ಫಾಗಿಂಗ್ ಮಾಡೋದರ ಮೂಲಕ ಸೊಳ್ಳೆ ಬರದಂತೆ ಕ್ರಮ ಕೈಗೊಳ್ಳಿ ಅಂದ್ರೆ ಇದು ಮುಳುಗಡೆ ಪ್ರದೇಶವಾಗಿದ್ದರಿಂದ ನಗರಸಭೆ ಸಿಬ್ಬಂದಿ ಈ ಸ್ಥಳ ಕೇರ್ ಕೂಡ ಮಾಡ್ತಾ ಇಲ್ವಂತೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಬಳಿ 3000 ವರ್ಷಗಳಿಂದ ಹಾಳಾಗದೆ ಸುಮಾರು 200 ಶಿಲಾಗೋರಿಗಳಿವೆ. ಇವುಗಳನ್ನು ಸಂರಕ್ಷಿಸಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಂದ ಪಾರಂಪರಿಕ ನಡಿಗೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದಂತಹ ಡಿಸಿ ನಳಿನ್ ಅತುಲ್, ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ನೀಲನಕ್ಷೆ ಸಿದ್ಧವಾಗ್ತಾ ಇದೆ. 5 ವರ್ಷದಲ್ಲಿ ಅಭಿವೃದ್ಧಿಪಡಿಸುವ ಯೋಜನೆ ಹಾಕಿಕೊಂಡಿದ್ದೇವೆ ಅಂದರು. ಕಡಲನಗರಿ ಮಂಗಳೂರು ನಗರದ ವಿವಿಧೆಡೆಗಳಲ್ಲಿ ಅಕ್ರಮ ಕಸಾಯಿಖಾನೆಗಳಿವೆ ಅಂತ ಹೇಳಿ ಬಜರಂಗ ದಳ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಸೂರತ್ಕಲ್, ಜೋಕಟ್ಟೆ, ತಣ್ಣೀರುಬಾವಿ, ಬಜ್ಪೆ ಸಹಿತ ಹಲವೆಡೆ ಅಕ್ರಮ ಕಸಾಯಿಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ. ಪೊಲೀಸರು ಈ ಕಸಾಯಿಖಾನೆಗಳ ಚಲನವಲನಗಳ ಮೇಲೆ ನಿಗಾ ಇರಿಸಿ ಇದರ ಹಿಂದಿರುವ ಜಾಲವನ್ನ ಮಟ್ಟ ಹಾಕಬೇಕು. ಇಲ್ಲದಿದ್ದಲ್ಲಿ ನಾವು ಸುಮ್ಮನೆ ಇರೋದಿಲ್ಲ ಅಂತ ಬಜರಂಗ ದಳ ಮುಖಂಡ ಪುನೀತ್ ಅತ್ತ ಅವರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಿಂದೂ ಪರಿಷತ್ ಆಗಬಹುದು, ಬಜರಂಗ ದಳ ಆಗಬಹುದು, ಯಾವುದು ಕೂಡ ಕಾನೂನು ಮೀರಿ ಇವತ್ತು ಯಾವುದು ಕೆಲಸವನ್ನು ಮಾಡುವುದಿಲ್ಲ. ಹಾಗಾದರೆ ಪೊಲೀಸ್ ಇಲಾಖೆ ಈ ಬಗ್ಗೆ
ಕಾನೂನು ಕ್ರಮ ಕೈಗೊಳ್ಳಬೇಕು. ಏನು ಸರ್ಕಾರ ಇವತ್ತು ಕಾನೂನನ್ನು ರೂಪಿಸಿದೆ, ಪ್ರಬಲವಾದ ಕಾನೂನನ್ನು ತಂದಿದೆ. ಆ ಕಾನೂನಿನ ಪ್ರಕಾರವಾಗಿ ಅಕ್ರಮ ಗೋಸಾಗಾಟ ಆಗಿರ್ಬೋದು, ಗೋಹತ್ಯೆ ಆಗಿರ್ಬೋದು, ಅಥವಾ ಅಕ್ರಮ ಕಸಾಯಿಖಾನೆ ಆಗಿರ್ಬೋದು, ಅದನ್ನು ನಿಲ್ಲಿಸಬೇಕು. ಯಾವುದೇ ಒತ್ತಡಕ್ಕೆ ಮಣಿಯದೆ ಇವತ್ತು ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಬೇಕು. ಇಲ್ಲ ಪೊಲೀಸ್ ಇಲಾಖೆ ನಮಗೆ ಆಗೋದಿಲ್ಲ ಅಂತ ಆದರೆ ಇವತ್ತು ಬಜರಂಗ ದಳದ ಕಾರ್ಯಕರ್ತರು ಅದನ್ನು ಅಕ್ರಮವಾದ ಕಸಾಯಿಖಾನೆಯನ್ನು ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ಯಾಕೆಂದರೆ ಗೋವಿನ ರಕ್ಷಣೆ ಅದು ನಮ್ಮ ಕರ್ತವ್ಯ. ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಗ್ರಾಮದ ಜೋಡೆತ್ತುಗಳ ಸಾಧನೆ ನೋಡುಗರು ಹುಬ್ಬೇರಿಸುವಂತೆ ಮಾಡಿದೆ. ಕೇವಲ 9 ಗಂಟೆಯಲ್ಲಿ 16 ಎಕರೆ ಜಮೀನಿನಲ್ಲಿ ಉಳುಮೆ ಮಾಡುವೆ ಸೈ ಎನಿಸಿಕೊಂಡಿದ್ದಾರೆ. ಉಳುಮೆ ಮಾಡಿ ಇನ್ನು ಈ ಮೂಲಕ ಸವಾಲಿನಲ್ಲಿ ಸೈ ಅನಿಸಿಕೊಂಡಿವೆ. ಕಳೆದ ಬಾರಿ ಇದೇ ಜೋಡೆತ್ತು ಪಕ್ಕದ ಗ್ರಾಮ ಕಲ್ಲದೇವನಹಳ್ಳಿಯ ಜಾತ್ರೆ ಸಂದರ್ಭದಲ್ಲಿ ಕಲ್ಲು ಜಗ್ಗುವ ಸ್ಪರ್ಧೆಯಲ್ಲಿ ಭಾಗಿಯಾಗಿ 2ನೇ ಬಹುಮಾನವನ್ನು ಕೂಡ ಗೆದ್ದಿದ್ವು. ಈ ಸಂದರ್ಭದಲ್ಲಿ ಗ್ರಾಮಸ್ಥರೊಬ್ಬರು ತಮ್ಮ 16 ಎಕರೆ ಜಮೀನಿನಲ್ಲಿ ಉಳುಮೆ ಮಾಡುವಂತೆ ಸವಾಲ್ ಹಾಕಿದ್ದರಂತೆ. ಈ ಸವಾಲನ್ನ ಒಪ್ಪಿದ್ದ ರೈತನನ್ನ ಮತ್ತೊಮ್ಮೆ ಗೆದ್ದು ಬೀಗುವಂತೆ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯನ್ನ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿಗೆ ದೇವೇಗೌಡರು ವಿಶೇಷ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಬಳಿಕ ದೇವೇಗೌಡರ ಭೇಟಿ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಕೂಡ ಮಾಡಿದ್ದಾರೆ. ದೇವೇಗೌಡರ ದೃಷ್ಟಿಕೋನವು ಮೌಲ್ಯಯುತವಾದದ್ದು, ಹಲವು ವಿಷಯಗಳ ಮೇಲಿನ ದೃಷ್ಟಿಕೋನ ಆಳವಾದದ್ದು ಅಂತ ಎಕ್ಸ್ ಖಾತೆಯಲ್ಲಿ ಈ ಒಂದು ಪ್ರಧಾನಿ ಮೋದಿ ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಭೇಟಿಯಾಗಿದ್ದನ್ನ. ದರ್ಶನ್ ವಿರುದ್ಧ ಕೊಲೆ ಆರೋಪ ಬಂದಾಗಿನಿಂದ ಹಿಡಿದು ಜೈಲು ಸೇರುವವರೆಗೂ ಸೈಲೆಂಟ್ ಆಗಿದ್ದವರು ಈಗ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ದಾಸನ ಪರ ನಿಲ್ಲದವರಿಗೆ ಪರೋಕ್ಷವಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸುಮ್ಮನಿದ್ರು ದರ್ಶನ್ ಸರು ಸಪ್ಪಗಾಗ್ಬಿಟ್ಟಾಗರು ಆಚೆ ಬಂದ ತಕ್ಷಣ ಅಂತಾರೆ. ಮಾತಾಡಿದ್ರೆ ನೋಡುಗರು ಅಹಂಕಾರ ಇಳಿದಿಲ್ಲ ಅಂತಾರೆ. ಅವರು ಆಚೆ ಬಂದರೂ ಹೆಂಗಿರಬೇಕು ಹಂಗೆ ಇರ್ತಾರೆ. ಬಟ್ ತುಂಬ ಜನ ಫಿಲ್ಟರ್ ಆಗ್ತಾರೆ. ಅವ್ರಿಗೆ ಯಾರು ಏನನ್ನು ನಿಜವಾಗ್ಲೂ ಹೇಳ್ತೀನಿ ಸರ್, ಈ ಪೀರಿಯಡಲ್ಲಿ ಅವ್ರಿಗೆ ಗೊತ್ತಾಗಿದೆ. ಬೇರೆ ದರ್ಶನ್ ಸರೇ ನೀವು ಇಲ್ಲಿಂದ ನೋಡ್ತೀರಾ, ಅಷ್ಟು ಬದಲಾವಣೆ ಆಗಿದೆ. ದರ್ಶನ್ ಪರ ನಿಲ್ಲದವರು ಟಾರ್ಗೆಟ್ ಆದ್ರ, ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ರ ಡೈರೆಕ್ಟರ್.